ರಾತ್ರಿ ಎಲ್ಲೋಗಿದ್ರು ಇಲ್ಲ ಸರ್, ಏನೂ ಗೊತ್ತೇ ಇಲ್ಲ ನನಗಿನ್ನು. ಇವಾಗೆ ಬಂದಿದ್ದು ಜಸ್ಟು. ನಾನು ಅವ್ನು ಫ್ರೈಡೇ ಬಂದು ಹೋಗಿದ್ದೆ ಮನೆಗೆ ಲಾಸ್ಟು. ಅವತ್ತಿಂದ ಮತ್ತೆ ಬಂದಿಲ್ಲ, ಫೋನು ಮಾಡಿಲ್ಲ ನನಗೆ. ಮನೇಲಿ ಏನಾದ್ರು ಗಲಾಟೆ ಆಗಿತ್ತಾ? ಇನ್ನೂ ಏನೂ ಅದು ಕ್ಲಿಯರಾಗಿ ಗೊತ್ತಿಲ್ಲ. ಮನೆಗೆ ಹೋಗಿಲ್ಲ ನಾನಿನ್ನೂ. ನಾನು ಬ್ಯಾಂಗ್ಳೂರಲ್ಲಿರೋದು. ಬ್ಯಾಂಗ್ಳೂರಿಂದ ಇಲ್ಲಿ ಡೈರೆಕ್ಟ್ ಬಂದಿರೋದು. ಮನೆಗೆ ಹೋದರೆ ಗೊತ್ತಾಗುತ್ತೆ ಏನಾಯಿತು ಅಂತ. ಅವನು ಬ್ಯಾಂಗ್ಳೂರಲ್ಲಿರೋದು, ಇಲ್ಲಿಲ್ಲ ಊರಲ್ಲಿ. ಅವ್ರ ಹೆಂಡತಿ ಗಂಡ ಏನೋ ಜಗಳ ಆಡಿಕೊಂಡು ಊರಿಗೆ ಬಂದಿರೋದು ಅನ್ನೋದು ಮಾತ್ರ ಗೊತ್ತಿದೆ ಅಷ್ಟೇ. ನಿಮ್ಗೇನು ವಿಷಯ ಗೊತ್ತಾಯಿತು? ಏನಿಲ್ಲ, ಈ ಥರ ಬೆಳಗ್ಗೆ ಫೋನ್ ಮಾಡಿ ಈ ಥರ ಡೆತ್ ಆಗಿದೆ, ಯಾರೋ ಹೊಡೆದಿದ್ದಾರೆ ಅಂತ ಹೇಳಿದ್ರು ಅಮ್ಮ, ಅಷ್ಟೇ ಹೇಳಿದ್ದು. ಅವ್ರಿಗೆ ಮದುವೆ ಆಗಿ 6 ಇಯರ್ಸ್ ಆಯಿತು. 2 ಮಕ್ಕಳಿದ್ದಾರೆ, ಮತ್ತು ಅವ್ರ ವೈಫು ಪ್ರೆಗ್ನೆಂಟ್ ಇದ್ದಾರೆ. ಇವಾಗ 4 ಮಂತ್ಸ್ ಇದೆ ಅವ್ರಿಗೆ. ಅದೇ ಸರ್, ಏನಂತ ಗೊತ್ತಿಲ್ಲ. ಅವ್ನು ಯಾರಿಗೂ ಹೇಳೋದೇ ಇಲ್ಲ. ಬರೀ ಈ ಥರ ಜಗಳ ಮಾಡ್ಕೊಂಡಿದ್ದ ಟೈಮಲ್ಲಿ ಮಾತ್ರ ಕುಡಿದ್ಬಿಟ್ಟು ನಾನು ಸತ್ತೋಗ್ಬಿಡ್ತೀನಿ ಅದು ಇದು ಅಂತ ಅದೇ ಹೇಳೋದು ಅವನು. ಈ ನಡುವೆ ಕುಡಿತಾ ಇದ್ದಿಲ್ಲ, ಇವತ್ತೇ ಅವನು ಕುಡ್ದಿರೋದೇನೋ. ಮೊದಲು ಜಾಸ್ತಿ ಕುಡಿತಾ ಇದ್ದ. ನಮ್ಮಪ್ಪ ಡೆತ್ ಆದಮೇಲೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟ, ಕುಡಿತಾ ಇದ್ದಿಲ್ಲ ಅವನು. ಏನಾಗಿದೆ ಯಾರ ಮೇಲೂ ಡೌಟ್ ಇಲ್ಲ ಸರ್. ಫ್ರೆಂಡ್ಸ್ ಯಾರಾದ್ರೂ ಜೊತೆ ಬಂದಿದ್ರ? ಇಲ್ಲ ಸರ್, ಆ ಥರ ಏನಿಲ್ಲ. ಅವನು ಅದು ಆ ವಿಚಾರಕ್ಕೆಲ್ಲ ಅವನು ಹೋಗೋದೇ ಇಲ್ಲ. ಅಫ್ರೀನ್ ಅಂತ. ಅಫ್ರೀನ್ ಇಲ್ಲ ಅಣ್ಣ, ನಾವು ರಾತ್ರಿ ಬಂದಿದ್ವಿ, ಆಯ್ತು. ಇವಾಗ ಬೆಳಿಗ್ಗೆ ನಮಗೂ ಈ ಪೊಲೀಸ್ ಇನ್ಫಾರ್ಮೇಷನ್ ಮೇಲೆ ಕೊಟ್ಟಿದ ಮೇಲೆ ಗೊತ್ತಾಗಿದ್ದು ನಮಗೂ. ಅಫ್ರೋಜ್ ಅಂತ, ನಮ್ಮ ಅಣ್ಣ ಅವರು. ಏನಾಯ್ತೋ ಗೊತ್ತಿಲ್ಲ, ಯಾರೋ ಮರ್ಡರ್ ಮಾಡಿ ಇಲ್ಲಿ ಹಾಕಿದ್ರು. ಅವ್ರು ಬೆಂಗಳೂರಲ್ಲಿ ಇದ್ದಿದ್ದು, ಇಲ್ಲಿ ನಮ್ಮ ಮನೆಗೆ ಬರ್ತಾಯಿದ್ರು. ಇವಾಗ ಮತ್ತೆ ಏನೋ ಡ್ರಿಂಕ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದಿದ್ದು ಬೆಂಗಳೂರಿಗೆ ಅವರು. ನಮಗೆ ಬೆಳಿಗ್ಗೆ 5 ಗಂಟೆನಲ್ಲಿ ಗೊತ್ತಾಗಿತ್ತು ಹಿಂಗಾಗಿದೆ ಅಂತ. ಗಲಾಟೆ ಏನಿಲ್ಲ ಅಣ್ಣ, ಎಲ್ಲ ಏನಿಲ್ಲ. ಅದು ನಮಗೆ ಗೊತ್ತಿಲ್ಲ ಅಣ್ಣ, ಅದು ಗೊತ್ತಿಲ್ಲ. ಅದು ಮನೆ ಆದಮೇಲೆ ಸುಮ್ಮನೆ ಬರ್ತೈತಲ್ಲ, ಏನಿಲ್ಲ, ಏನು ಗಲಾಟೆ ಏನಿಲ್ಲ. ಅವ್ರು ಸುಮ್ಮನೆ ಅವ್ರ ಅಮ್ಮ ಮನೆಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ ಬಂದಿರೋದು ಅಷ್ಟೇ. ಹಿಂಗೆ ಏನೋ ಮಾತು ಬೆಳೆಸ್ಕೊಂಡು ಹೋಗಿರೋದು. ನೆನ್ನೆನೇ ಹೋಗಿರೋದು, ಅವನು ನೆನ್ನೆನೇ ಬಂದಿರೋದು. ಯಾರು? ಆಟೋ ಓಡಿಸ್ತೀವಿ. ಬೆಂಗಳೂರಲ್ಲೇ. ಹಾಂ, ಅದು ಗೊತ್ತಿಲ್ಲ ಅಣ್ಣ, ಹೇಳ್ತಾರ. ಬಿಟ್ಟು ಉಮರ್ ಫಾರೂಕ್ ಅಂತ ನನ್ನ ಬಾಮ ಇದ್ನು. ಅವನು ಕೆಲಸ ಮಾಡ್ತಾಯಿದ್ವಿ, ಆಟೋ ಓಡಿಸ್ತಾ ಇದ್ದಿದ್ದು. ಆಟೋ ಓಡಿಸಿ ಏನೋ ರಾತ್ರಿ ನೆನ್ನೆ ಏನೋ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟವನೆ. ತಿರ್ಗಾ ಇಲ್ಲೇ ಅವ್ರ ಊರು ಬಂದು ಎಳೆಸಂದ್ರ, ಬೂದಿಕೋಟೆ ಹತ್ರ. ಅಲ್ಲಿ ಅವ್ನು ಹೋಗಿ ತಮ್ಮಗೆ ಫೋನ್ ಮಾಡಿದ್ದೀನೋ, ಬಾ ಅಂತ ಹೇಳೋನು ಮನೆಗೆ. ಇಲ್ಲ ನಾನು ಬರಲ್ಲ, ಹಂಗೆ ಹಿಂಗೆ ಅಂತ ತಿರ್ಗಾ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗಿರೋದು. ಅದೇನಾಗಿದೋ ದಾರಿಯಲ್ಲಿ ಗೊತ್ತಿಲ್ಲ. ಬೆಂಗಳೂರು ಹೋಗಕ್ಕೆ ಬಂದಿರೋದು. ಕೋಲಾರಲ್ಲಿ ಇದ್ನಂತೆ ದರ್ಗಾ ಹತ್ರ, ತಿರ್ಗಾ ಬೆಂಗಳೂರಿಗೆ ಹೋಗಕ್ಕೆ ಬಂದಿರೋದು. ಹ್ಞೂ, ಅವ್ರದ್ದೇ ಸರ್ ಆಟೋ. ಮದುವೆ ಆಗಿ ಒಂದು 4 ವರ್ಷ ಏನೋ ಆಯ್ತು ಸರ್. ಚಿಕ್ಕ 2 ಮಕ್ಕಳು ಇದ್ದಾರೆ. ಅವ್ರ ಮಿಸ್ಸಸ್ ಪ್ರೆಗ್ನೆಂಟು. ಗೊತ್ತಿಲ್ಲ ಸರ್. ಅವರು JP ನಗರ್ ಅವರು, ಬೆಂಗಳೂರವರು. ಅಲ್ಲಿಗೆ ಹೊರಟಿದ್ದು. ಏನೋ ಯಾರೋ ಹೊಡೆದೋ ಥರ ಕಾಣಿಸ್ತಾ ಇದೆ, ಮರ್ಡರ್ ಥರ ಕಾಣಿಸ್ತಾ ಇದೆ. ನಿನ್ನೆನಾ ಯಾರೂ ಇರಲಿಲ್ಲ ಜೊತೆಯಲ್ಲಿ. ಫೋನ್ ಮಾಡಿದಾಗ ಏನೋ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರಂತೆ. ಅವ್ರಿಗೆ ಫೋನ್ ಮಾಡಿದಾರಂತೆ. ನನ್ನ ಆಟೋ ಅಲ್ಲಿ ಎಲ್ಲೋ ತಾವರೆಕೆರೆ ಅಲ್ಲಿ ಡಿವೈಡ್ರಿಗೆ ಹೊಡೆದು ಬಂದಿರೋದು. ತನಿಖೆ ಆದಮೇಲೆ ಡೌಟು ಯಾರ ಮೇಲೇನೂ ಇಲ್ಲ. ಏನೋ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಅವರು. ಈಗ ದಾರಿಯಲ್ಲಿ ಏನಾಗಿದೆ ಎತ್ತಾಗಿದೆ ನಮ್ಗೆ ಗೊತ್ತಾಗಲ್ಲ.